ಶಾಸಕರನ್ನ ಆಣೆ ಪ್ರಮಾಣಕ್ಕೆ ಕರೆದಿರೋದು ಸ್ವಾಗತಾರ್ಹ. ಆದಷ್ಟು ಬೇಗ ಆಣೆ ಪ್ರಮಾಣದ ಪ್ರಕ್ರಿಯೆ ನಡೀಲಿ ಅಂತ ಸುವರ್ಣ ನ್ಯೂಸ್ಗೆ ಬಿಜೆಪಿ ಶಾಸಕ ಶ್ರೀವತ್ಸ ಹೇಳಿಕೆ ನೀಡಿದ್ದಾರೆ. ಅಡ್ಡಮತದಾನ ಮಾಡಿದವರ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಜೊತೆಯಲ್ಲಿರೋ ಹಿತಶತ್ರುಗಳು ನನ್ನ ವಿರುದ್ಧ ಷಡ್ಯಂತ್ರ ನಡೆಸಿದ್ದಾರೆ. ಆದಷ್ಟು ಬೇಗ ಆಣೆ ಪ್ರಮಾಣಕ್ಕೆ ದಿನಾಂಕ ನಿಗದಿಯಾಗಲಿ ಅಂತ ಸುವರ್ಣ ನ್ಯೂಸ್ಗೆ ಬಿಜೆಪಿ ಶಾಸಕ ಶ್ರೀವತ್ಸ ಹೇಳಿಕೆ ನೀಡಿದ್ದಾರೆ. ನಮ್ಮ ಜೊತೆಗೆ ಕೆಆರ್ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀವತ್ಸ ಅವರು ಇದ್ದಾರೆ. ಅವ್ರನ್ನ ಕೇಳೋಣ. ಸರ್, ಈ ಒಂದು ಪರಿಸ್ಥಿತಿ ಏನು ಹೇಳ್ತೀರಿ? ಭಾಳ ಬೇಜಾರಿನ ಸಂಗತಿ. ಶಾಸಕರ ನಡುವೆನೇ ಈ ಥರದ್ದು ಬಂದರೆ ಕಾರ್ಯಕರ್ತರು, ಕೆಲಸ ಮಾಡಿರುವ ಕಾರ್ಯಕರ್ತರು, ನಮಗೆ ಓಟ್ ಕೊಡಿಸಿರೋ ಕಾರ್ಯಕರ್ತರ ಪರಿಸ್ಥಿತಿ ಏನು? ಆ ರೀತಿಯಲ್ಲಿ ಆಗಿರುವಂಥ ಈ ಪರಿಸ್ಥಿತಿ, ಈ ಬೆಳವಣಿಗೆ ಭಾಳ ಬೇಜಾರು ತಂದಿದೆ. ಆಗಬಾರ್ದಾಗಿತ್ತು. ನಮ್ಮ ಪಾರ್ಟಿ ಒಳಗಂತೂ ಆಗಬಾರ್ದಾಗಿತ್ತು, ಆಗಿದೆ. ಕಾರ್ಯಕರ್ತರಾಗಿ ಏನು ನಾವು ಉತ್ತರ ಹೇಳೋಕ್ಕೆ ಆಗಲ್ಲ. ಅಷ್ಟರ ಮಟ್ಟಿಗೆ ನಮ್ಗೆ ಹಗಲು ರಾತ್ರಿ ಕೆಲಸ ಮಾಡಿದ ಕಾರ್ಯಕರ್ತರಿಗೆ ಏನು ಹೇಳೋದು? ಆಗಬಾರ್ದಾಗಿತ್ತು, ಆಗೋಗಿದೆ ಘಟನೆ. ಅಂದರೆ ಈಗ ಆಣೆ ಪ್ರಮಾಣಕ್ಕೆ ಬನ್ನಿ ಅಂತೇಳಿ ರಾಜ್ಯಾಧ್ಯಕ್ಷರು ಕರೆದಿದ್ದಾರೆ. ಇದನ್ನು ಯಾವ ರೀತಿಯಾಗಿ ನೋಡ್ತೀರಾ ನೀವು? ಭಾಳ ಒಳ್ಳೆಯ ತೀರ್ಮಾನ ಇದು. ರಾಜ್ಯಾಧ್ಯಕ್ಷರು ಈ ತೀರ್ಮಾನವನ್ನು ತೆಗೆದುಕೊಂಡಿರೋದನ್ನು ಸ್ವಾಗತ ಮಾಡ್ತೀನಿ. ನಾವೆಲ್ಲರೂ ಹಿಂದೂ ಧರ್ಮದವರು, ವಿಶೇಷವಾಗಿ ಧರ್ಮಸ್ಥಳ ಮಂಜುನಾಥ ಅಂತ ಹೇಳಿದ್ರೆ ಅದಕ್ಕೊಂದು ಅಪನಂಬಿಕೆಯನ್ನು ದೂರ ಮಾಡುವಂಥ, ನಂಬಿಕೆಯನ್ನು ಗಟ್ಟಿ ಮಾಡುವಂಥ, ಸತ್ಯವನ್ನೇ ನುಡಿಬೇಕಾದಂಥ ಸ್ಥಳ ಅಂತ ಏನಿದೆ, ಆ ಜಾಗದಲ್ಲಿ ನಮ್ಮೆಲ್ಲರನ್ನೂ ಕರ್ಕೊಂಡೋಗಿ ಮಾತಾಡಿಸ್ತಾ ಇರೋದು, ಅಲ್ಲಿ ಮಾಡ್ತಾ ಇರೋವಂಥ ಪ್ರಯತ್ನ ಶ್ಲಾಘನೀಯ. ಯಾಕಂದರೆ ಧರ್ಮಸ್ಥಳಕ್ಕೆ ಹೋಗಿದ್ದಾನೆ ಅಂದರೆ ಕಾರ್ಯಕರ್ತರಿಗೂ ನಂಬಿಕೆ ಬರುತ್ತೆ. ಆ ಹಿನ್ನೆಲೆಯಲ್ಲಿ ಅಡ್ಡ ಮತದಾನ, ಸಿಂಧು ಮತದಾನ ಇವೆಲ್ಲ ಏನೇನೆಲ್ಲ ನಡೀತಾ ಇದೆಯಲ್ಲ, ಇದಕ್ಕೊಂದು ತೆರೆ ಬೀಳೋದ್ರಲ್ಲಿ ಸಂಶಯ ಇಲ್ಲ. ಹಾಗಾಗಿ ರಾಜ್ಯಾಧ್ಯಕ್ಷ ತೀರ್ಮಾನವನ್ನು ನಾನು ಸ್ವಾಗತಿಸ್ತೀನಿ. ಓಕೆ, ಅಂದರೆ ಬಿ ಜೆ ಪಿ ಅಂದರೆ ಕೇಡರ್ ಬೇಸ್ ಪಕ್ಷ ಅಂತ ಹೇಳ್ತಾರೆ. ಹೈಕಮಾಂಡ್ ತುಂಬ ಸ್ಟ್ರಾಂಗ್ ಅಂತ ಹೇಳ್ತೀರಿ. ಅಂಥ ಒಂದು ಸ್ಟ್ರಾಂಗ್ ಆದ ಪಕ್ಷದಲ್ಲಿ ಹೈಕಮಾಂಡ್ ಹೇಳುವಂಥ ಮಾತನ್ನು ಮೀರಿ ಅಡ್ಡ ಮತದಾನ ಮಾಡ್ತಾರೆ ಅಂತಂದರೆ ಇವತ್ತು ನಿಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ ಪಕ್ಷದ್ದು? ಅಲ್ಲ, ಭಾಳ ಇದು ನಾಚಿಕೆಗೇಡಿನ ಸಂಗತಿ ಅಲ್ಲ ಅಂತ. ಇಡೀ ಜಗತ್ತಿನ ನಾಯಕ ಅಂತ ಕೊಂಡಾಡ್ತಿರುವಂಥ ನರೇಂದ್ರ ಮೋದಿಯವರು ಇದ್ದಾಗ, ನಿತಿನ್ ನಬೀನ್ ಸರ್ ಇದ್ದಾಗ, ಅಮಿತ್ ಶಾ ಅವರಂಥವ್ರು ಇದ್ದಾಗ, ಅದರಲ್ಲೂ ರಾಜ್ಯದ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರೆಲ್ಲ ಕೂತ್ಕೊಂಡು ಯಾರಿಗೆ ಯಾರು ಓಟ್ ಹಾಕಬೇಕು ಅಂತೇಳಿ ಮಾಡಿದಂಥ ಸಂದರ್ಭದಲ್ಲಿ ಅಡ್ಡ ಮತದಾನ ಆಗುತ್ತೆ ಅಂದರೆ ಅದು ಬಿ ಜೆ ಪಿ ಒಳಗೆ ಅಲ್ರಿ. ಇವತ್ತು ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳನ್ನ ಗೆದ್ಕೊಂಡು ಬರ್ತಾ ಇದ್ದೀವಿ ನಾವು. ಮುಂದೇನು 1-1.5 ವರ್ಷ ಕರ್ನಾಟಕದಲ್ಲೂ ನಾವು ಅದನ್ನು ಸಹ ಮಾಡೋರಿದ್ದೀವಿ. ಇಂಥ ಸಂದರ್ಭದಲ್ಲಿ ನಾನು ಬೇರೆ ಪಾರ್ಟಿಗೆ, ಪಕ್ಷಕ್ಕೆ ಮಾಡ್ತೀನಿ ಅಂತ ಧೈರ್ಯ ಮಾಡುವಂಥ ಶಾಸಕರು ಆಶ್ಚರ್ಯ ಆಗ್ತಿದೆ. ಏನಕ್ಕೆ ಮಾಡಿದ್ರು ಹಂಗಾರೆ ಶಾಸಕರು? ಇನ್ನು 1.5 ವರ್ಷಕ್ಕೆ ಇವರಂತೂ ಇರಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ಬಿ ಜೆ ಪಿ ಅಧಿಕಾರಕ್ಕೆ ತರಬೇಕು ಅಂತ ಕಾರ್ಯಕರ್ತರು ರೆಡಿ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಹೋರಾಟಕ್ಕೆ ಹೋಗ್ಬೇಕಾದಂಥ ಸಂದರ್ಭದಲ್ಲಿ ಯಾವ ಮುಖ ಎತ್ಕೊಂಡು ಇವರು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತಾರೆ, ಅಡ್ಡ ಮತದಾನ ಮಾಡಿದವರು? ನನಗೆ ಅದೇ ಆಶ್ಚರ್ಯ. ನನ್ನ ಹೆಸರೂ ತಳಕಾಕೊಂಡಿರೋದು ಇದು ಬೇರೆ ನಮಗೆ ಮುಜುಗರಕ್ಕೆ ಈಡಾಗಿದೆ. ಎಲ್ಲ ಒಂದು ಕಡೆ ಅಸಿಂಧು ಮಾಡಿದ್ದಾರೆ ಅಂತ ಯಾವ ಕಾರಣಕ್ಕೂ ಆ ಥರದ್ದಾಗಿಲ್ಲ, ಮಾಡೋ ಪ್ರಶ್ನೆನೇ ಇಲ್ಲ. ಇದರಿಂದ ಯಾರೋ ಷಡ್ಯಂತ್ರ ಕುಚೋದ್ಯ ಇದೆ ಅಂತ ಅನ್ಸುತ್ತೆ ನನಗೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧು ಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.